ಕರುನಾಡು ಕನ್ನಡಿಗರಿಗೆ ನನ್ನೆಲ್ಲ ಯೂಟ್ಯೂಬ್ ಚಾನಲ್ನ ಚಂದಾದಾರರಿಗೆ ನಮಸ್ಕಾರ ಮಾಡಿಕೊಳ್ತಾ ನಿಮ್ಮನ್ನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸ್ತೇನೆ. ತುಂಬ ದಿನಗಳ ನಂತರ ಮತ್ತೆ ನಾನು ನನ್ನ ಚಾನಲ್ಗೆ ಮರಳಿ ನಿಮ್ಮೊಂದಿಗೆ ಒಂದು ಹೊಸ ವಿಷಯ ಚರ್ಚೆ ಮಾಡಲು ಇದೇ ಮೊದಲ ಬಾರಿ ಯಾರೆಲ್ಲ ನಾನು ಯೂಟ್ಯೂಬ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ದೇ ತುಂಬ ಜನ ವಿಡಿಯೋಗಳು ನೋಡ್ತಿದ್ದೀರಾ, ಪರವಾಗಿಲ್ಲ ನೋಡಿ, ಬಟ್ ಸಬ್ಸ್ಕ್ರೈಬ್ ಮಾಡಿ ನೋಡಿದರೆ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಸೊ ನೋಡಿ, ನಾನು ಇವತ್ತು ಒಂದು ನೈಜ ಘಟನೆನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೇನೆ. ದಯವಿಟ್ಟು ವಿಡಿಯೋ ಕೊನೆಯವರೆಗೂ ನೋಡಿ. ಹೆಣ್ಣೊಂದು ಕಲಿತಾರೆ ಕಥೆಯೆಲ್ಲ ಜೀವನ ಅನ್ನೋ ಒಂದು ಈ ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಚರ್ಚೆ ಮಾಡ್ತೇನೆ. ಹೆಣ್ಣೊಂದು ಕಲಿತಾರೆ ಅಂದರೆ ಏನು ಕಲಿಬೇಕು? ಒಂದು ಗಾದೆ ಮಾತು ಮೊದಲಿತ್ತು, ಹೆಣ್ಣೊಂದು ಕಲಿತಾರೆ ಶಾಲೆಯಿಂದ ತೆರೆದಂತೆ. ಅದು ಅಕ್ಷರಾಂಶ ನಿಜ. ಈಗ ನಾನು ಆ ವಿಷಯ ಬಿಟ್ಟು ಬೇರೆ ವಿಷಯ ಒಂದು ನಿಮ್ಮ ಜೊತೆ ಚರ್ಚೆ ಮಾಡ್ತೇನೆ. ಸುಸಂಸ್ಕೃತ ಮನೆತನದ ಹೆಣ್ಣು ಮಗಳು ಹಳ್ಳಿಯಲ್ಲಿ ಬೆಳೀತಾರೆ. ಚೆನ್ನಾಗಿ ಶಾಲೆಗೆ ಹೈಸ್ಕೂಲ್ಗೆ ಕಾಲೇಜ್ಗೆ ಹೋಗ್ಬಿಟ್ಟು ವಿದ್ಯಾವಂತರಾಗ್ತಾರೆ. ತಿರ್ಗಾ PUCಯಲ್ಲೂ ಕೂಡ ಡಿಗ್ರಿಯಲ್ಲೂ ಕೂಡ ಒಳ್ಳೆಯ ಮಾರ್ಕ್ಸ್ ತಗೊಂಡು ಇಂಗ್ಲೀಷ್ನಲ್ಲಿ ಒಳ್ಳೆಯ ನಾಲೆಜ್ ಇಟ್ಕೊಂಡು ಒಂದು ಪಾಸ್ ಆಗಿಬಿಟ್ಟು ಜಾಬ್ ಮಾಡೋಕ್ಕೆ ರೆಡಿ ಆಗ್ತಾರೆ. ಸುಸಂಸ್ಕೃತ ಮನೆತನದ ಒಳ್ಳೆಯ ಸಮಾಜದ ಒಳ್ಳೆಯ ಮನೆತನ ಹೆಣ್ಮಗಳು ಜಾಬ್ ಮಾಡಬೇಕಂತ ವಿಚಾರ ಮಾಡಿದಾಗ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಬೆಂಗಳೂರು ಅಂತ ಸಿಟಿಗೆ ಜಾಬ್ ಮಾಡಲು ಹೋಗೋಣ ಅಂತ ಹೇಳಿಬಿಟ್ಟು ವಿಚಾರ ಮಾಡ್ತಾರೆ. ಸೊ ಬೆಂಗಳೂರು ಅಂತ ಸಿಟಿಗಳಲ್ಲಿ ಒಳ್ಳೆಯ ಇಂಗ್ಲೀಷ್ ನಾಲೆಜ್ ಇದ್ದರೆ, ಇಂಗ್ಲೀಷ್ ಮಾತಾಡೋಕ್ಕೆ ಬಂದರೆ ಸಾಕು, ದೊಡ್ಡ ದೊಡ್ಡ ಕಂಪ್ನಿಗಳಲ್ಲೆಲ್ಲ ಕೆಲಸ ಸಿಗುತ್ತೆ. ಸೊ ಇವ್ರಿಗೂ ಕೂಡ ಒಳ್ಳೆಯ ಕೆಲಸ ಸಿಕ್ಕಿತ್ತು, ಕೈ ತುಂಬ ಸಂಬಳ ಸಿಕ್ಕಿತ್ತು. ಆದರೆ ಕೆಲವೊಂದು ಕಡೆ ಏನು ಅಂದರೆ ಸಂಸ್ಕೃತಿ ಮಿಸ್ ಆಗ್ತಿದೆ, ಸಂಪ್ರದಾಯ ದಾರಿ ತಪ್ತಿದೆ. ನಮ್ಮ ದೇಶದ ಸಂಸ್ಕೃತಿ ಫಾರಿನ್ ದೇಶದ ಸಂಸ್ಕೃತಿಗೆ ಒಂದು ಫಾರಿನ್ ದೇಶದ ಸಂಸ್ಕೃತಿ ನಮ್ಮ ದೇಶದಲ್ಲಿ ಬಂದು ಸೇರ್ಕೊಳ್ತಾ ಇದೆ ಅನ್ನಿಸ್ತಿದೆ. ಆ ಮಟ್ಟಿಗೆ ಈ ಒಂದು ನಮ್ಮ ದೇಶದ ಸಂಸ್ಕೃತಿ ಸಂಪ್ರದಾಯ ಎಲ್ಲ ಚೇಂಜ್ ಆಗ್ತಿದೆ. ಒಳ್ಳೆಯ ಎಜುಕೇಷನ್ ಪಡ್ಕೊಂಡು ಜಾಬ್ ಮಾಡಲಿಕ್ಕೆ ಹೋದ ಹುಡುಗಿ ಏನಾಯಿತು ಅಂತ ನಾನು ಹೇಳ್ತಾ ಹೋಗ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ. ಚೆನ್ನಾಗೆ ಜಾಬ್ ಮಾಡ್ತಿದ್ರು, ಚೆನ್ನಾಗೆ ಸ್ಯಾಲ್ರಿ ಬರ್ತಿತ್ತು, ತಂದೆ ತಾಯಿನೂ ಚೆನ್ನಾಗೇ ನೋಡ್ತಿದ್ರು. ಕಂಪ್ನಿಗಳಲ್ಲಿ ಜಾಬ್ ಮಾಡಬೇಕಾದ್ರೆ ಆವಾಗ ಟೈಮ್ ಸ್ವಲ್ಪ ಫ್ರೀ ಮಾಡ್ಕೊಳ್ತಾರೆ. ಆ ಟೈಮಲ್ಲಿ ಕೂಡ ಫ್ರೆಂಡ್ಸು ಅವರು ಇವರು ಅಂತ ಹೇಳ್ಬಿಟ್ಟು ಲೀಸರ್ ಟೈಮ್ ಅಂತಾರಲ್ಲ, ಅಂಥ ಟೈಮಲ್ಲಿ ಅವರು ಸ್ಮೋಕ್ ಮಾಡೋದು, ಬೇರೆ ಚಟಗಳು ಮಾಡೋದು ಇರ್ತವೆ. ಸ್ಮೋಕ್ ಮಾಡೋರಿಗೆ ಕಂಪ್ನಿಗಳಲ್ಲಿ ಸ್ಪೆಷಲ್ಲಿಗೆ ಪ್ಲೇಸ್ ಕೊಟ್ಟಿರ್ತಾರೆ, ಅಂಥ ಜಾಗಕ್ಕೆ ಹೋಗ್ಬಿಟ್ಟು ಸ್ಮೋಕ್ ಮಾಡಬೇಕಂತ. ಸೊ ಇವರು ಹಳ್ಳಿಯಿಂದ ಹೋದವರು, ಇವರಿಗೆ ಯಾವ ಚಟಗಳಿಲ್ಲ, ಒಳ್ಳೆಯ ಸಂಸ್ಕೃತಿ ಒಳ್ಳೆಯ ಸಂಪ್ರದಾಯದ ಮನೆತನದ ಹೆಣ್ಣು ಮಗಳು. ಬರ್ತಾ ಫ್ರೆಂಡ್ಸ್ ಬಿಡೋದಿಲ್ಲ ಅವರಿಗೆ. ನೋಡು ಅಂತ ಹೇಳ್ಬಿಟ್ಟು ಸ್ಮೋಕ್ ಮಾಡೋದು ಕಲಿಸೇ ಬಿಡ್ತಾರೆ. ಈ ಸ್ಮೋಕ್ ಮಾಡೋದು ಕಲಿತ ಹುಡುಗಿ ಯಾವ ಮಟ್ಟಕ್ಕೆ ಆ ಚಟಕ್ಕೆ ಬಲಿ ಆಗ್ತಾರೆ ಅಂದರೆ, ಸ್ಮೋಕ್ ಮಾಡೋದು ಒಂದು ದಿನ ಬಿಟ್ಟಿರೋಕ್ಕಾಗದೆ ಅಂಥ ಒಂದು ಪರಿಸ್ಥಿತಿಗೆ ಬಂದುಬಿಡ್ತಾರೆ. ಹಳ್ಳಿಯಿಂದ ಸಿಟಿಗೆ ಜಾಬ್ ಮಾಡೋಕ್ಕೆ ಹೋಗೋಕ್ಕೆ ಒಲ್ಲೆ ಅಂದವರು ಸಿಟಿಯಿಂದ ಹಳ್ಳಿಗೆ ಬರೋಕ್ಕೆ ಒಲ್ಲೆ ಅನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಮನೆ ಕಡೆ ಬಂದರೆ, ಹಳ್ಳಿಗೆ ಬಂದರೆ ಚಟಗಳು ಮನೆಯಲ್ಲಿ ಗೊತ್ತಾದರೆ ಜೀವ ತೆಗಿತಾರೆ ಮನೆಯಲ್ಲಿ ತಂದೆ ತಾಯಿ. ಯಾಕಂದರೆ ನಮ್ಮ ದೇಶ ನಮ್ಮ ಹಳ್ಳಿಗಳ ಒಂದು ದೇಶ. ಹಳ್ಳಿಗಳಲ್ಲಿ ಸ್ಪೆಷಲಿ ಒಳ್ಳೆಯ ಸುಸಂಸ್ಕೃತ ಇರೋ ಮನೆಗಳಲ್ಲಿ ಇಂಥದ್ದಕ್ಕೆಲ್ಲ ಆಸ್ಪದ ಇಲ್ಲವೇ ಇಲ್ಲ. ಸೊ ಹಳ್ಳಿಯಲ್ಲಿದ್ದವರು ಸಿಟಿಗೆ ಹೋಗ್ಬಿಟ್ಟು ಈ ಥರ ಎಲ್ಲ ಚಟಗಳು ಕಲ್ತು ತಿರ್ಗಾ ಸಿಟಿಯಿಂದ ಹಳ್ಳಿಗೆ ಬರೋಕ್ಕೆ ಭಯ ಪಡ್ತಿರ್ತಾರೆ. ಮನೆಯಲ್ಲಿ ತಂದೆ ತಾಯಿ ಕಾಯ್ತಿರ್ತಾರೆ ಬರಲಿ ಅಂತ, ಬಟ್ ಹಳ್ಳಿಗೆ ಬರಲ್ಲ. ಯಾಕೆ ಅಂತ ಡೀಪಾಗಿ ತಂದೆ ತಾಯಿ ಸರ್ಚ್ ಮಾಡಿದಾಗ ಮಗಳ ವಾತಾವರಣ ನಡತೆ ಬದಲಾಗಿರೋದನ್ನು ಗಮನಿಸ್ತಾರೆ. ಆದರೂ ಕೂಡ ಫೋರ್ಸ್ ಮಾಡಿಬಿಟ್ಟು ಹಳ್ಳಿಗೆ ಕರೆಸ್ತಾರೆ. ಮಗಳಿಗೆ ಹಳ್ಳಿಯಲ್ಲಿ ಇರೋಕ್ಕೆ ಆಗ್ತಿರ್ಲಿಲ್ಲ. ಯಾಕಂದರೆ ಅವರು ಸಿಟಿ ವಾತಾವರಣಕ್ಕೆ ಹೊಂದ್ಕೊಂಡು ಕೆಲವೊಂದು ಚಟಗಳು ಕಲ್ತಿರ್ತಾರೆ. ಸೊ ಇದನ್ನು ತಂದೆ ತಾಯಿ ಗೊತ್ತಾದ್ಮೇಲೆ ಅವರು ಆಕಾಶನೇ ಕಳಚಿ ತಲೆ ಮೇಲೆ ಬಿದ್ದಿರೋ ಥರ ಭಯ ಪಡ್ತಾರೆ. ಹೇಗಾದರೂ ಮಾಡಿ ಮಗಳನ್ನ ಸಿಟಿಯಿಂದ ಬಿಡಿಸ್ಕೊಂಡು ಹಳ್ಳಿಗೆ ತಗೊಂಬರ್ತಾರೆ. ತಗೊಂಬಂದಮೇಲೆ ಮಗಳು ಮೆಂಟಲಿ ಫುಲ್ ಹುಚ್ಚುಚ್ಚಾಗಿ ವರ್ತನೆ ಮಾಡೋದು. ಯಾಕಂದರೆ ಅಷ್ಟು ಅಡಪ್ಟ್ ಆಗಿರ್ತಾರೆ ಧೂಮಪಾನಕ್ಕೆ.
ಈ ತಂದೆ ತಾಯಿ ಬಿಡಲಿಲ್ಲ, ಮಗಳ ಆರೋಗ್ಯದ ಕಡೆ ಗಮನ ಕೊಡ್ತಾರೆ, ಒಳ್ಳೆ ಡಾಕ್ಟ್ರಿಗೆ ತೋರಿಸ್ತಾರೆ, ಯಾಕೆ ಹೀಗೆ ಮಾಡ್ತಿದ್ದಾಳೆ ಹುಚ್ಚುಚ್ಚಾಗಿ ಅಂತೇಳ್ಬಿಟ್ಟು ಸೈಕೇಟ್ರಿಕ್ ಡಾಕ್ಟ್ರಿಗೆ ತೋರಿಸ್ತಾರೆ, ಸೈಕಾಲಜಿಸ್ಟ್ಗೂ ತೋರಿಸ್ತಾರೆ. ತುಂಬ ಸ್ಮೋಕ್ ಮಾಡಿದ್ರಿಂದ ಲಂಗ್ಸ್ ಪ್ರಾಬ್ಲಮ್ ಆಗಿರುತ್ತೆ, ಹಾರ್ಟ್ಗೂ ಕೂಡ ಹಾನಿ ಆಗಿರುತ್ತೆ. ಚೆಕಪ್ ಮಾಡಿಸ್ತಾರೆ, ಡಾಕ್ಟರ್ಸು ಹೇಳ್ತಾರೆ ಸ್ವಲ್ಪ ಅವರಿಗೆ ರೆಸ್ಟ್ ಬೇಕಾಗುತ್ತೆ, ಹಾರ್ಟ್ಗೂ ಸ್ವಲ್ಪ ಏನು ಚೂರು ECGಯಲ್ಲಿ ಚೇಂಜಸ್ ಇದೆ ಅವ್ರಿಗೆ ಅಂತ ಹೇಳ್ಬಿಟ್ಟು ಎಲ್ಲ ಚೆಕಪ್ ಮಾಡ್ತಾರೆ. ಟ್ಯಾಬ್ಲೆಟ್ ಮೇಲೆ ಅವ್ರಿಗೆ ಮನೆಗೆ ಕಳಿಸ್ಕೊಡ್ತಾರೆ. ನೋಡಿ, ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ, ಈ ಒಳ್ಳೆಯ ಒಂದು ವಾತಾವರಣ ಯಾವ ರೀತಿ ಕೆಟ್ಟು ಹೋಗುತ್ತೆ ಗಮನವಿರಲಿ. ನಾವುಗಳು ಸಿಟಿಗೆ ಹೋಗ್ತೀವಿ ಕೆಲಸ ಮಾಡಲ್ಲ ಅನ್ನೋದು ಒಂದೇ ಮಾತು ಅಲ್ಲ, ಹಿಂದೆ ಏನೆಲ್ಲ ಆಗ್ತಿರುತ್ತೆ ಘಟನೆ, ಮೈ ಮರೆತರೆ ನಮಗೆ ಏನೆಲ್ಲ ಪರಿಸ್ಥಿತಿಗಳು ಎದುರಾಗ್ತವೆ ಅನ್ನೋದು ನಾವು ಗಮನದಲ್ಲಿ ಇಟ್ಕೊಂಡು ಬದುಕಬೇಕು. ಯಾಕಂದರೆ ನಾನು ಈ ವಿಡಿಯೋ ಮಾಡ್ತಿರೋದು ಕೇವಲ ಜಾಗೃತಿಗೆ ಮಾತ್ರ. ಇಲ್ಲಿ ಯಾರನ್ನು ಕಟ್ಟಾಕೋಕ್ಕಲ್ಲ, ಯಾರ ಮನಸ್ಸಿಗೂ ನೋವು ಮಾಡೋದಕ್ಕೂ ಈ ವಿಡಿಯೋ ಅಲ್ಲ, ಜಾಗೃತಿಗೋಸ್ಕರ. ದಾರಿ ತಪ್ಪಿದರೆ ಮರಳಿ ಅದೇ ದಾರಿಗೆ ಬರೋದು ಕಷ್ಟ ಸಾಧ್ಯ. ಸೊ ಯಾರೇ ಆಗಲಿ ಸಿಟಿಗಳಿಗೆ, ಈ ಥರ ಕಂಪ್ನಿಗಳಿಗೆ ಕೆಲಸ ಮಾಡಲು ಹೋದರೆ ಅಲ್ಲಿನ ವಾತಾವರಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆಯ್ದುಕೊಳ್ಳಿ. ಮೈ ಮರೆತರೆ ತುಂಬ ಕಷ್ಟ. ಕೊನೆಗೆ ಈ ಬಡಪಾಯಿ ಸುಸಂಸ್ಕೃತ ಮನೆತನದ ತಂದೆ ತಾಯಿ ತಮ್ಮ ಮಗಳಿಗೆ ಒಂದು ಒಳ್ಳೆಯ ದಾರಿಗೆ ತರಲು ಯಶಸ್ವಿಯಾಗ್ತಾರೆ. ಈಗ ಆ ಹೆಣ್ಣು ಮಗಳು ಚೆನ್ನಾಗಿದ್ದಾರೆ, ಕೆಲಸ ಬೇಡ ಅಂತ ಮನೇಲಿ ಇಟ್ಕೊಂಡಿದ್ದಾರೆ. ಬಡಪಾಯಿ ಅಂದರೆ ಅವರು ಮನಸ್ಸಿಂದ ಬಡಪಾಯಿಗಳಷ್ಟೇ, ಅಗರ್ಭ ಶ್ರೀಮಂತರು, ದುಡ್ಡಿಗೇನು ಕಡಿಮೆ ಇರಲಿಲ್ಲ, ಮಗಳು ಚೆನ್ನಾಗಿ ಓದಿದ್ದಾರೆ ಅಂತ ಹೇಳ್ಬಿಟ್ಟು ಅಷ್ಟೇ ಅವರು ಸಿಟಿಗೆ ಜಾಬ್ ಮಾಡಲು ಕಳಿಸಿದ್ರು. ಸೊ ಕೊನೆಯದಾಗಿ ಮಗಳು ತಮ್ಮಲ್ಲೇ ಉಳಿಸ್ಕೊಂಡಿದ್ದಾರೆ, ಈಗ ಚೆನ್ನಾಗಿದ್ದಾರೆ ಹೆಣ್ಮಗಳು. ಫ್ರೆಂಡ್ಸು ಅಂತ ಹೇಳಿಬಿಟ್ಟು ನಾವು ಮರೆತರೆ ಏನೆಲ್ಲ ಪರಿಸ್ಥಿತಿಗಳು ಎದುರಾಗ್ತವೆ. ಸೊ ನಾನು ಹೇಳಿದ್ನಲ್ಲ, ಇದು ಯಾರನ್ನ ಕಟ್ಟಾಕೋ ವಿಷಯ ಅಲ್ಲ, ಯಾರನ್ನೂ ಅಡ್ವೈಸ್ ಮಾಡುವಂಥ ವಿಷಯ ಅಲ್ಲ, ಜಸ್ಟ್ ಜಾಗೃತಿಗಾಗಿ, ಸಾಮಾಜಿಕ ಒಳಿತಿಗಾಗಿ ನನ್ನ ಈ ವಿಡಿಯೋ. ಎಲ್ರಿಗೂ ಈ ವಿಷಯ, ಇಂಥ ಒಂದು ಎಕ್ಸಾಂಪಲ್ ಗೊತ್ತಾಗಲಿ ಅನ್ನೋದೇ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಉದ್ದೇಶ. ಹೆಣ್ಣೊಂದು ಕಲಿತಾರೆ ಅಂದರೆ ಈ ಥರ ಎಲ್ಲ ಕಲಿತ್ರೆ ಯಾವ ಒಂದು ಪರಿಸ್ಥಿತಿ ಬಂದರೆ ಆಗುತ್ತೆ ಅಲ್ವಾ. ಇದು ಕಥೆಯಲ್ಲ, ಜೀವನ. ಏನೇ ಇರಲಿ, ಚೆನ್ನಾಗಿರಿ, ನೀವು ನಿಮ್ಮ ಆರೋಗ್ಯ ಕಡೆ ಗಮನ ಕೊಡಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಎಲ್ರಿಗೂ ನಮಸ್ಕಾರ.